ಮೂರರಲ್ಲಿ ಈ ಸುರಂಗ ಮಾರ್ಗನೇ ಬಿಟ್ರಂತ್ಯಾ? ಹೌದು. ಇದು ಪ್ಯಾಲೇಸ್ಗೂ ಹತ್ರ ಇದೆ, ಜೊತೆಗೆ ಕ್ಲಿಯರ್ ಮಾಡೋಕ್ಕೂ ಜಾಸ್ತಿ ದಿನ ಬೇಕಾಗಲ್ಲ. ಸಿಂಹಗರ್ಜನ ರೂಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗುತ್ತೆ. ನಮಗಿರೋ ಮೇಜರ್ ಅಬ್ಸ್ಟಕಲ್ ಇದೊಂದೇ. ಸಿಂಹಗರ್ಜನೆ ರೂಮ್ ಹಿಂದೆ ಇರೋ ಈ ಕಲ್ಲಿನ ಬ್ಲಾಕ್ ಒಂದ್ 8 ಅಡಿ ಇರ್ಬೋದು. ಈ ವಾಲ್ ಹಿಂದ್ಗಡೆ ಸೀಲ್ ಮಾಡಿರೋ ಹಿತ್ತಾಳೆ ಡೋರ್ ಇದೆ. ಇಲ್ಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ. ವಿಕಿ, ನಂಗೆ ಸಿಂಹಗರ್ಜನೆ ರೂಮ್ದು ಸ್ಕೆಚ್ ಬೇಕು. ತರ್ತೀನಿ. ಸೊ ಸಿಂಹಗರ್ಜನೆ ರೂಮ್ ತಲುಪೋದಕ್ಕೆ ರೂಟ್ ಇದೆ. ಟೋನಿ, ಆಯುಧ ಪೂಜೆ ಹಿಂದಿನ ರಾತ್ರಿ ಅಷ್ಟರಲ್ಲಿ ಈ ಸುರಂಗ ಮಾರ್ಗನ ಅಂಬಾರಿ ಸಾಕ್ಸೋದಕ್ಕೆ ಕ್ಲಿಯರ್ ಮಾಡ್ಬಿಡು. ಆಮೇಲೆ ಆ ಕಲ್ಲಿನ ಗೋಡೆನ ಬ್ಲಾಸ್ಟ್ ಮಾಡಿದ್ರೆ ನಮ್ಗುಳಿಯೋದು ಆ ಹಿತ್ತಾಳೆ ಬಾಗ್ಲೊಂದೇ. ಅದನ್ನ ಗ್ಯಾಸ್ ಕಟ್ರ್ ಯೂಸ್ ಮಾಡಿ ಕಟ್ ಮಾಡ್ಬೋದು, ಸೌಂಡ್ ಬರಲ್ಲ. ಸಿಂಹಗರ್ಜನೆ ರೂಮ್ಗೆ ಎಂಟ್ರಿ ಸಿಕ್ಕ ಹಾಗೆ. ಎಂಟ್ರಿ ಸಿಕ್ಕದ್ಮೇಲೆ ಅವ್ರು ಅಲ್ಲಿಂದ ತಗೊಂಬಂದು ಇಡ್ತಾ ಇದ್ದಂಗೆ ನಾವ್ ಇಲ್ಲಿಂದ ಎತ್ಕೊಂಡು ಹೋಗ್ಬಿಡೋಣ. ಪ್ಲಾನ್ ಸಕ್ಸಸ್. ಆಮೇಲೆ ಯಾರಾನ ಬಾಗಲ್ ತೆಗೆದು ನೋಡಿದ್ರೆ ಎಲ್ಲ ಖಾಲಿ ಖಾಲಿ. ನಾವ್ ಅಲ್ಲಿಂದ ಅಂಬಾರಿ ಹತ್ತದಂತೂ ನಿಜ, ಆದ್ರೆ ರೂಮ್ ಖಾಲಿ ಖಾಲಿ ಇರಲ್ಲ. ಅಲ್ಲಿ ಅಂಬಾರಿ ಇರ್ಬೇಕು. ಇದೆಂತ ಆಟ? ನಾವೇ ಹೋಗಿ ಎತ್ಕೊಂಡ್ಬಂದು ವಾಪಸ್ ನಾವೇ ಇಡೋದಾ? ಸುಮ್ಮನೆ ಇರೋ. ನಾಗೇಶ್ ಶೆಟ್ಟಿ, ಈ ಕೆಲಸನ ನೀವೇ ಮಾಡ್ಬೇಕು. ಒರಿಜಿನಲ್ ಜಾಗದಲ್ಲಿ ನೀವು ಮಾಡೋ ಡೂಪ್ಲಿಕೇಟ್ ಅಂಬಾರಿ ಇರುತ್ತೆ. ಅಲ್ಲಿಂದ ದಸರಾ ನಡೆಯೋದಕ್ಕೆ ಹೇಗಿದ್ರು 24 ಗಂಟೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾವು ನಮ್ಮ ಡೆಸ್ಟಿನೇಷನ್ ಈಸಿಯಾಗಿ ರೀಚ್ ಆಗ್ಬೋದು. ಆದ್ರೆ ಈ ಅಂಬಾರಿನ ಸಿಂಹಗರ್ಜನೆ ರೂಮಿಂದ ಎಂಟ್ರೆನ್ಸ್ ವರ್ಗೂ ತರೋದ್ ಹೇಗೆ? 2 ಕಿಲೋಮೀಟರ್ ಅದನ್ನ ಎತ್ಕೊಂಬರಕ್ಕೆ ಬಹಳ ಕಷ್ಟ ಆಗುತ್ತೆ. ಟ್ರಾಲಿ ಹಾಕೊಂಡ್ಬಿಡೋಣ. ಶೆಟ್ಟಿ ಇಸ್ ರೈಟ್. ಇಡೀ ಆಪರೇಷನ್ಗೆ ಇದೊಂದೇ ಯೂಸ್ ಆಗುವಂತ ಐಡಿಯಾ ಕೊಟ್ಟಿದ್ದು. ಅಂಬಾರಿನೇನೋ ಸುರಂಗದಿಂದ ಹೊರಗಡೆವರೆಗೂ ತರ್ತೀವಿ, ಆದ್ರೆ ಅಷ್ಟು ಜನ ಪೊಲೀಸ್ ಅವ್ರ ಕಣ್ ತಪ್ಪಿಸಿ ಅದನ್ನ ಸಾಕ್ಸೋದು ಹೇಗೆ? ಗೌರ್ಮೆಂಟ್ ಬಸ್ಸಲ್ಲಿ. ಗವರ್ಮೆಂಟ್ ಬಸ್ಸಲ್ಲಿ ನಮ್ಗೆ ಜಾಗ ಸಿಗಲ್ಲ. ಇನ್ನ ಅಂಬಾರಿನ ತಗೊಂಡೋಗಾತ ದಸರಾ ಸೀಸನ್ ಬೇರೆ, ಅದೆಲ್ಲ ಆಗಲ್ಲ. ಆಗಲ್ಲ ಅಂತ ಎಲ್ರು ಅನ್ಕೊಳ್ಳೋದೆ ನಮಗ್ ಲಾಭ. ಗೆಂಡೆ, ಅದನ್ನ ಎತ್ಕೊಂಡು ಹೋಗೋ ತರ ಬಸ್ನ ನೀನ್ ರೆಡಿ ಮಾಡು. ಅದ್ ಸರಿ, ಡೆಸ್ಟಿನೇಷನ್ ಯಾವುದು? ಹೇಳ್ತೀನಿ. ಮೊದಲು ಎಲ್ಲ ನಿಮ್ಮ ಮೊಬೈಲ್ಗಳನ್ನ ಈ ಟೇಬಲ್ ಮೇಲೆ ಇಡಿ. ಸರಿ, ಈಗ ಹೇಳು ಡೆಸ್ಟಿನೇಷನ್ ಯಾವುದು ಅಂತ. ಶೆಟ್ಟಿ, ಎಲ್ಲ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸಿಮ್ ಕಾರ್ಡ್ನ ಡೆಸ್ಟ್ರಾಯ್ ಮಾಡು. ಮಂಗಳೂರು ಹಾರ್ಬರ್ಗೆ ವಯಾ ಹಾಸನ್ ಅಂಡ್ ಸಕಲೇಶ್ಪುರ್ ಅಲ್ಲಿವರೆಗೂ ತಲುಪಿಸೋ ಜವಾಬ್ದಾರಿ ನಮ್ದು. ಆ ಡಾನ್ ಕೈ ಗಂಬಾರಿ ಸೇರ್ತಿದ್ದಾಗೇನೆ ನಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಈ ಪ್ಲಾನ್ ಸಕ್ಸಸ್ ಆದ್ಮೇಲೆ ಈ ಮೊಬೈಲ್ಗಳನ್ನೆಲ್ಲ ಮಾರಿ ದುಡ್ಡು ಮಾಡ್ಕೊಳ್ಳೋಣ. ಅಲ್ಲಿ ತನಕ ಇದು ಇಲ್ಲೇ ಸೇಫ್ ಆಗಿರ್ಲಿ.